ಕುರುಮ್ ಕುರುಮ್ ಅಂತ ಬೆಳ್ಳಗೆ ಈ ಆಲೂಗಡ್ಡೆ ಚಿಪ್ಸು ಹೆಂಗೆ ಮಾಡಿನಂತ ಇವತ್ತಿನ ವಿಡಿಯೋದಾಗ ನಿಮಗೆಲ್ಲ ತೋರಿಸ್ತೀನಂತ ಬರ್ರಿ. ಈ ಚಿಪ್ಸ್ ಮಾಡ್ಲಿಕ್ಕೆ ನಾನು ಇಲ್ಲಿ 2-3 kg ಆಲೂಗಡ್ಡೆ ತೊಗೊಂಡೇನಿ ರೀ. ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊರಿ, ಇಲ್ಲಾಂದ್ರೆ ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡ್ರೂ ನಡೀತದ್ರಿ. ಆದರೆ ಸಣ್ಣ ಮಾತ್ರ ತೊಗೊಳಕ್ಕೆ ಹೋಗಬೇಡ್ರಿ, ಅವು ಅಷ್ಟು ಚಲೋ ಬರಲ್ರಿ, ಭಾಳ ಸಣ್ಣ ಆಗಿಬಿಡ್ತಾವ. ಹೀಗಾಗಿ ಮೀಡಿಯಮ್ ಸೈಜರ ತೊಗೊರಿ, ಇಲ್ಲಾಂದ್ರೆ ದೊಡ್ಡ ಸೈಜರ ತೊಗೊರಿ ನಡೀತದಂತ. ಈಗ ಏನು ಮಾಡ್ಬೇಕಂತಂದ್ರೆ ಮೊದಲ ಈ ಆಲೂಗಡ್ಡೆಗಳ್ದು ಎಲ್ಲ ನಾವು ಹಿಂಗೆ ಸೊಪ್ಪಿ ತೆಗಿಬೇಕಾಗ್ತದ್ರಿ. ನಾ ಈ ಪೀಲರ್ ತೊಗೊಂಡು ಎಲ್ಲ ಸೊಪ್ಪಿನೂ ತೆಗಿಲತ್ತೀನಂತ. ಸ್ವಲ್ಪ ಪೇಷನ್ಸ್ ಬೇಕ್ರಿ ಇವು ಮಾಡ್ಲಿಕ್ಕೆ, ಅಂದರೆ ಚಲೋ ಆಗ್ತಾವ್ರಿ. ಇಲ್ಲಿ ಉಳಿದಿದ್ದು ಎಲ್ಲ ಆಲೂಗಡ್ಡೆಗಳ್ದು ಹಿಂಗೆ ಸೊಪ್ಪಿ ತೆಗೆದು ಇಟ್ಬಿಡ್ತೀನಂತ್ರಿ. ನಾ ಏನು ಮಾಡೀನಿ ರೀ, ಇಲ್ಲಿ ಒಂದು ಬೊಗಣೆಗೆ ಒಂದಿಷ್ಟು ನೀರು ತೊಗೊಂಡಿನಿ. ಮತ್ತು ಇಲ್ಲಿ ನೋಡಿರಿ, ಇದೇನದ ಅಂತಂದ್ರೆ ಇದಕ್ಕೆ ನಾವು ಪಟ್ಕ ಅಂತ ಕರಿತೇವೆ ರೀ. ಇಂಗ್ಲೀಷ್ನಾಗ ಇದಕ್ಕೆ ಆಲಮ್ ಸ್ಟೋನ್ ಅಂತಾರೆ ರೀ, ಮತ್ತು ಹಿಂದಿದಾಗ ಫಿಟ್ಕರಿ ಅಂತಾರೆ ರೀ. ಇದು ಹಿಂಗೆ ನೀರಾಗ ಅಲಗಾಡಿಸಿ ನಾವು ಈ ಆಲೂಗಡ್ಡೆಗಳಿಗೆ ಇದ್ರಾಗ ಹಾಕ್ತೇವಂತಂದ್ರೆ ನಮ್ಮ ಆಲೂಗಡ್ಡೆಯಲ್ಲಿ ಕಪ್ಪಾಗಲ್ರಿ. ಹೀಗಾಗಿ ಇದು ನಾನು ಯೂಸ್ ಮಾಡ್ಲತ್ತೀನಿ ರೀ. ಮತ್ತಿಲ್ಲಿ ಈಗ ಚಿಪ್ಸ್ ಮಾಡ್ಲಿಕ್ಕೆ ಇದು ತೊಗೊಂಡಿನಿ ರೀ. ನಾನು ಒಂದು ದೊಡ್ಡದು ಆಲೂಗಡ್ಡೆ ತೊಗೊಂಡು ಈಗ ನಾನು ಚಿಪ್ಸ್ ಮಾಡ್ಕೊತಾ ಹೋಗ್ತೀನಂತ್ರಿ. ನಾನು ಇಲ್ಲಿ ಪ್ಲೇನ್ ಚಿಪ್ಸು ಮಾಡ್ಲತ್ತೀನಿ ರೀ. ಈಗ ಸಾವಕಾಶ ನಾವೇನು ಮಾಡ್ಬೇಕಾಗ್ತದಂತಂದ್ರೆ ಹಿಂಗೆ ಚಿಪ್ಸ್ ಮಾಡ್ಕೊತಾ ಹೋಗ್ಬೇಕಾಗ್ತದೆ ರೀ. ಫಾಸ್ಟಾಗಿ ಮಾಡ್ಲಿಕ್ಕೆ ಹೋಗಬಾರ್ದು, ಅಷ್ಟು ಸರಿಗೆ ಬರಲ್ಲ. ತೆಳ್ಳಗೆ ಬೇಕಂದ್ರೆ ನಾವು ಸಾವಕಾಶ ಇಲ್ಲಿ ಮಾಡಬೇಕಾಗ್ತದೆ ನೋಡಿರಿ. ಈ ಥರ ಉಳಿದಿದ್ದೇನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ದಪ್ಪ ಇರ್ತದಲ್ರಿ, ಇದು ಹಾಗೆ ಇಟ್ಟು ಪಲ್ಯ ಮಾಡ್ಕೊತೀನಂತ್ರಿ. ಇದ್ರದ್ದು ನಿಮಗೆ ತೋರಿಸ್ತೀನಂತ ಯಾವ ಥರ ಚಿಪ್ಸು ಇಲ್ಲಿ ರೆಡಿ ಆಗ್ಯಾವ. ಈಗ ನೋಡಿರಿ ಈ ಥರ ಬಂದಾವ್ರಿ. ಇವು ಒಣಗಿದ ಮೇಲೆ ಇನ್ನೂ ತೆಳ್ಳಗೆ ಆಗ್ತಾವ್ರಿ. ಈಗ ಏನು ಮಾಡ್ತೀನಪ್ಪ ಅಂದ್ರೆ ಮತ್ತೆ ಒಂದಿಷ್ಟು ನೀರು ತೊಗೊಂಡು ಅದ್ರಾಗ ಇನ್ನೊಂದು 2 ಸುತ್ತು ಈ ಪಟ್ಕಾಕ ಹಿಂಗೆ ಅಲಗಾಡಿಸ್ತೀನಂತ್ರಿ. ಅಲಗಾಡಿಸಿ ಡೈರೆಕ್ಟಾಗಿ ಇದ್ರಾಗೆ ನೀವು ಚಿಪ್ಸ್ ಮಾಡ್ಕೊತಾ ಹೋಗ್ಬೋದ್ರಿ. ಆದರೆ ನಾನು ಒಂದೊಂದೇ ಆಲೂಗಡ್ಡೆ ಆ ಥರ ತುರಿದು ಇದ್ರಾಗ ಹಾಕ್ಲತ್ತೀನಿ ರೀ. ನಾನು ಎಲ್ಲ ಆಲೂಗಡ್ಡೆಗಳ್ದು ಹಿಂಗೆ ಮಾಡೇನು ಮಾಡ್ತೀನಿ ರೀ, ಇದ್ರಾಗ ಹಾಕ್ಬಿಡ್ತೀನಂತ. ಹಾಕಿ ಹಾಗೆ ಇದಕ್ಕೆ ಬಿಟ್ಬಿಡ್ತೀನಂತ. ಈಗ ಒಂದು ಬೊಗಣೆಗ ಮತ್ತೆ ನೀರು ತೊಗೊಂಡೇನಿ ರೀ. ನೀರು ತೊಗೊಂಡು ಇವಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ. ಸ್ವಲ್ಪ ಹಿಂಗೆ ಗುಳ್ಳಿ ಬಂದು ಅಂದ್ರೆ ಹಿಂಗೆ ಹೆಸರು ಬಂತಂದ್ರೆ ನಾವಿಲ್ಲಿ ಉಪ್ಪು ಹಾಕಬೇಕಾಗ್ತದೆ ರೀ. ಉಪ್ಪು ನೋಡ್ಕೊಂಡು ಹಾಕೋರಿ. ಆಮೇಲೆ ಚಿಪ್ಸ್ ತಿನ್ನಬೇಕಾದ್ರೆ ಮ್ಯಾಲೆ ಉದುರಿಸ್ಕೊಂಡು ತಿನ್ನೋದಿರ್ತದ್ರೆ. ಹೀಗಾಗಿ ನಾನೇನು ಜಾಸ್ತಿ ಉಪ್ಪು ಹಾಕಿಲ್ಲ ರೀ ಇಲ್ಲಿ. ಈಗ ಚಂದ ಮಿಕ್ಸ್ ಮಾಡಿ ನಾನು ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಒಂದು ಸಲ ಹಿಂಗೆ ಕುದಿ ಬಂತಂದ್ರೆ ಈಗ ನಾ ಏನು ಮಾಡಿಟ್ಟಿದ್ದಲ್ರಿ, ನೀರಾಗ ಹಾಕಿಟ್ಟಿದ್ದಲ್ಲ ಚಿಪ್ಸು, ಅವೆಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಿ ರೀ. ಹಾಕೋಕ್ಕಿಂತ ಮೊದಲು ಒಂದು ಸಲ ಫ್ರೆಶ್ ನೀರಾಗ ತೊಳೆದ್ರೆ ಚಲೋ ರೀ. ತೊಳಿಲಿಲ್ಲ ಅಂದ್ರೂ ನಡೀತದೆ, ಅದರ ತೊಳೆದ್ರೆ ಇನ್ನೂ ಚಲೋ ರೀ. ಇದ್ರಾಗ ಹಾಕಿ ಈಗ ಇದಕ್ಕೆ ಕುದಿಸ್ಕೊತಾ ಹೋಗ್ತೀನಂತ್ರಿ. ಒಂದು 5-7 ನಿಮಿಷ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ. ಒಂದು 5 ನಿಮಿಷ ಆಗೋಣ ನಾವು ಇದಕ್ಕೆ ಚೆಕ್ ಮಾಡ್ಕೋಬೇಕಾಗ್ತದೆ ರೀ ಕುದ್ದವಿಲ್ಲಂತ. ಭಾಳ ಜಾಸ್ತಿನೂ ಕುದಿಸ್ಲಿಕ್ಕೆ ಹೋಗಬಾರ್ದ್ರಿ. ಹಿಂಗೆ ಮಿಕ್ಸ್ ಮಾಡಿ ಒಂದೇ ಒಂದು ಚಿಪ್ಸ್ ತೊಗೊಂಡು ನಾವು ಚೆಕ್ ಮಾಡ್ಕೋಬೇಕಾಗ್ತದೆ. ಜಲ್ದಿನೇ ಕುದಿತಾವ್ರಿ, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಇನ್ನು ಇವು ಕುದ್ದಿಲ್ರಿ, ಒಂದು 5 ನಿಮಿಷ ಆಗ್ಯದ್ರಿ ಅಷ್ಟೇ. ಇಲ್ಲಿ ಇನ್ನು ಒಂದು 2-3 ನಿಮಿಷ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. 2-3 ನಿಮಿಷ ಆಗೋಣ ಮತ್ತೆ ಚೆಕ್ ಮಾಡ್ಕೋತೀನಂತ. ಇವು ಪರ್ಫೆಕ್ಟಾಗಿ ಕುದ್ದಾವ್ರಿ ನೋಡಿರಿ. ನಾವು ಹಿಂಗೆ ಒತ್ತದೇವಂತಂದ್ರೆ ಅದು ಸಾಫ್ಟಾಗಿ ನಮಗೆ ಫೀಲ್ ಆಗಬೇಕ್ರಿ, ಅಂದ್ರೆ ಪರ್ಫೆಕ್ಟಾಗಿ ಕುದ್ದಾವಂತೆ ಅರ್ಥ ರೀ. ಇಲ್ಲಿ ಒಂದು 6-7 ನಿಮಿಷ ಕುದಿಸ್ತಾರೆ ಸಾಕ್ರಿ. ಹೈ ಫ್ಲೇಮ್ನಾಗ ನಾವು ಇವಕ್ಕೆ ಕುದಿಸ್ಬೇಕಾಗ್ತದೆ. ಈಗೇನು ಮಾಡ್ತೀನಿ ಅಂತಂದ್ರೆ ಈ ಚಿಪ್ಸಿಗೆಲ್ಲ ಈಗ ಸ್ಟವ್ ಆಫ್ ಮಾಡಿ ನಾನು ನೀರೆಲ್ಲ ಜಾನ್ಕೋತೀನಂತ್ರಿ. ಅದಕ್ಕೆ ನಾನು ಏನು ಮಾಡ್ತೀನಿ ರೀ ಅಂದ್ರೆ ಒಂದು ಜರಡಿ ತೊಗೋತೀನಂತ್ರಿ. ತೊಗೊಂಡು ಇದ್ರಾಗ ಈ ಬಿಸಿನೀರೆಲ್ಲ ತೆಗೆದು ಬಿಡ್ತೀನಂತ್ರಿ. ಎಲ್ಲ ತೆಗೆದಾದ್ಮೇಲೆ ಇದ್ರಾಗೇನು ನಾವು ತಣ್ಣೀರು ಹಾಕ್ಲಕ್ಕೆ ಹೋಗ್ಬಾರ್ದ್ರಿ. ಸ್ವಲ್ಪ ಇವಕ್ಕೆ ನಾವು ಆರ್ಲಕ್ಕೆ ಬಿಡಬೇಕಾಗ್ತದೆ. ಯಾಕಂದ್ರೆ ಭಾಳ ಬಿಸಿ ಇರ್ತಾವಲ್ರಿ, ನಮಗೆ ಒಣಗಿ ಹಾಕ್ಲಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಹೀಗಾಗಿ ಒಂದು 2-3 ನಿಮಿಷ ಸ್ವಲ್ಪ ಗಾಳಿಗೆ ಇಟ್ಬಿಡ್ತೀನಂತ್ರಿ. ಸ್ವಲ್ಪ ಆರ್ದು ಅಂತಂದ್ರೆ ಇವಕ್ಕೆ ನಾವು ಈಗ ಹರಡ್ಬೇಕಾಗ್ತದೆ ರೀ. ಇವಕ್ಕೆ ಹರಡ್ಲಕ್ಕ ನಾ ಇಲ್ಲಿ ಒಂದು ಪ್ಲಾಸ್ಟಿಕ್ ಶೀಟು ತೊಗೊಂಡೇನಿ ರೀ. ಬೇಕಾದ್ರೆ ಒಂದು ಬಟ್ಟೆ ಮೇಲೂ ನಾವು ಹರಡ್ಬೋದು. ಡೈರೆಕ್ಟಾಗಿ ಬಿಸಿಲಾಗೆ ನಾ ಈಗ ಹಾಕ್ಬಿಡ್ತೀನಂತ್ರಿ. ಒಂದೊಂದೇ ಹಿಂಗೆ ಬಿಡಿಸಿ ಹಾಕಬೇಕಾಗ್ತದೆ ರೀ. ಸ್ವಲ್ಪ ಕಷ್ಟದ ಕೆಲಸ ಆದರೆ ಆದರೆ ನಾವು ಬ್ಯಾಸರ ಇಲ್ದಂಗೆ ಮಾಡ್ಕೊಂಡೇವಂದ್ರೆ ವರ್ಷ ಪೂರ್ತಿ ನಾವು ಇವಕ್ಕೆ ತಿನ್ಬೋದು ರೀ. ಈಗ ಒಂದು 2 ತಾಸು ಆದಮೇಲೆ ಇವಕ್ಕೆ ಪಲ್ಟಾಸ್ತೀನಂತ್ರಿ. ಹಾಗೆ ಪಲ್ಟಾಸ್ಕೊತ ಚಲೋ ಒಣಗತನ ಬಿಸಿಲಾಗೆ ಇವಕ್ಕೆ ಒಣಗಿಸ್ಬೇಕಾಗ್ತದೆ ರೀ. ಪೂರ್ತಿ ಒಣಗಣ ಹೆಂಗಾಗ್ಯಾವಂತ ಈಗ ನಿಮ್ಗೆ ತೋರಿಸ್ತೀನಂತ್ರಿ. ನೋಡ್ರಿ ಏನು ಮಸ್ತ್ ನಮ್ಮದು ಬೆಳ್ಳಂದು ಆಲೂಗಡ್ಡೆ ಚಿಪ್ಸು ರೆಡಿ ಆಗ್ಯಾವಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ ಇವಕ್ಕೆ ಕರೆದು ನಿಮ್ಗೆ ಮುಂದೆ ತೋರಿಸ್ತೀನಂತ.
ಇವು ಕರಿಲಕ್ಕ ಎಣ್ಣೆ ಜಾಸ್ತಿನೂ ಬಿಸಿ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ, ಕೆಂಪಗಾಗ್ಬಿಡ್ತಾವೆ. ಎಣ್ಣೆ ಸ್ವಲ್ಪ ಬಿಸಿ ಆಯ್ತಂದ್ರೆ ಮೀಡಿಯಮ್ ಊರಿನಾಗ ಹಿಂಗೆ ಹಾಕಿ ಮತ್ತು ಪಟ್ಟಂತ ತೆಗಿಬೇಕ್ರಿ. ಜಾಸ್ತಿ ಬಿಟ್ಟೆ ಬಂದ್ರೆ ಸ್ವಲ್ಪ ಬಣ್ಣ ಏನಾಗ್ತದೆ ರೀ, ಬ್ರೌನ್ ಕಲರ್ ಬಂದುಬಿಡ್ತಾವೆ. ಈ ಥರ ಬಣ್ಣ ಬಂದರೆ ಸಾಕ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೋಡಿರಿ. ಮತ್ತು ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.